ಚಾಮರಾಜ ಕ್ಷೇತ್ರದ MLA, ನರಸಿಂಹರಾಜ ಕ್ಷೇತ್ರದ MLA ಮತ್ತು ಮಾಜಿ MLA ಸೋಮಶೇಖರ್ ಮತ್ತು ಯತೀಂದ್ರ ಅವರೆಲ್ಲರೂ ಕೂಡ ಇವತ್ತು ಮೈಸೂರು ನಗರದಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮೊದಲಿಗೆ KEBಯಿಂದ ನಡೀತಕ್ಕಂಥ ಕೇಬಲ್ ಅದನ್ನು ಇನ್ಸ್ಪೆಕ್ಷನ್ ಮಾಡಿದ್ರು. ಸುಮಾರು 871 ಕಿಲೋಮೀಟರ್ ಕೇಬಲ್ಗಳನ್ನು ಹಾಕ್ತಾ ಇದ್ದಾರೆ. 11 KV ಮಾತ್ರ. ಇಲ್ಲಿವರೆಗೆ 277 ಕಿಲೋಮೀಟರ್ ಆಗಿದೆ. ಉಳಿದು ನೆಕ್ಸ್ಟು ಅವರ ಟಾರ್ಗೆಟ್ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿದ್ದೀನಿ. ಟಾರ್ಗೆಟ್ ಒಳಗಡೆ ಮುಗೀತದೆ. ಅದಾದಮೇಲೆ ಉಳಿದಂಥ ಕೇಬಲ್ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಇದು ಹಾಕೋದ್ರಿಂದ ಮೈಸೂರು ನಗರದ ಸೌಂದರ್ಯ ಜಾಸ್ತಿ ಆಗುತ್ತೆ. ಕೇಬಲ್ ಹಾಕೋದ್ರಿಂದ, ಅಂಡರ್ಗ್ರೌಂಡ್ ಕೇಬಲ್ ಹಾಕೋದ್ರಿಂದ ಮೈಸೂರು ನಗರದ ಇದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ಏನು ಕೆಲಸ ನಡೀತಾ ಇದೆ ಅದನ್ನು ಪ್ರೋಗ್ರೆಸ್ಸನ್ನು ನೋಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಅದಾದಮೇಲೆ ಮಾರ್ನಿಸ್ ಕಾಲೇಜು ಹಾಸ್ಟೆಲ್ ಅಲ್ಲಿ ಸುಮಾರು 280 ವಿದ್ಯಾರ್ಥಿನಿಯರಿದ್ದು ಅದು ಸ್ಥಳ ಸರಿಯಾಗಿರಲಿಲ್ಲ. ಭಾಳ ಹಳೇ ಬಿಲ್ಡಿಂಗ್ ಆಗಿದೆ. ದಿವಸ ಯಾವ ನಾನು ಒಂದ್ಸಾರಿ ಇನ್ಸ್ಪೆಕ್ಟ್ ಮಾಡಿದ್ದೆ. ನಾನು ಮತ್ತೆ ಸುಧಾಕರ್ ಇನ್ಸ್ಪೆಕ್ಷನ್ ಮಾಡಿ ಹೊಸ ಹಾಸ್ಟೆಲ್ ಅನ್ನ ಮಾಡಬೇಕು ಅಂತ. ಈಗ ಹೊಸ ಹಾಸ್ಟೆಲ್ ಮಾಡ್ತಾ ಇರ್ತಕ್ಕಂಥದ್ದು ಸುಮಾರು 1400 ವಿದ್ಯಾರ್ಥಿಗಳಿಗೆ ಸೈನ್ಸು, ಆರ್ಟ್ಸ್, BCom ಅಲ್ಲಿ ಮಾಡಿದ್ದೀವಿ. ಅಲ್ಲಿ 900 ವಿದ್ಯಾರ್ಥಿಗಳಿಗೆ ಮಾಡಿದ್ದೀವಿ. ಇಲ್ಲಿ ಸೈನ್ಸು ಮತ್ತು ಆರ್ಟ್ಸು ಕಾಲೇಜಿಂದ ಮಾಡ್ತಾರೆ. ಆಮೇಲೆ ಹಾಸ್ಟೆಲ್ ಬಹುಶಃ ನಿಗದಿತ ಅವಧಿನಲ್ಲಿ ಮುಗಿತದೆ ಅಂತೇಳಿ ಕಾಂಟ್ರಾಕ್ಟರ್ಗಳು ಹೇಳಿದ್ದಾರೆ. ಕನ್ಸರ್ನ್ ಕಾಂಟ್ರಾಕ್ಟರ್ ಮತ್ತು ಇಂಜಿನಿಯರ್ಗಳು ಕೂಡ ಹೇಳಿದ್ದಾರೆ. ಸೊ ಅದರಿಂದ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೆ ಕ್ವಾಲಿಟಿನಲ್ಲಿ ರಾಜಿ ಇಲ್ಲ ಅಂತಕ್ಕಂಥ ಮಾತು. ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಮತ್ತೆ ನಿಗದಿತ ಅವಧಿನಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕು ಅಂತಕ್ಕಂಥ ಮಾತುಗಳನ್ನು ಒಪ್ಕೊಂಡಿದ್ದಾರೆ. ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ವೈಟ್ ಟ್ಯಾಪಿಂಗ್ ಸುಮಾರು 50 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ಮಾಡ್ತೀವಿ. ಅದು ಡಬಲ್ ರೋಡ್ ಇದೆ, ಡಬಲ್ ಇದೆಯಲ್ಲ, 4 ಲೇನ್ ಇದೆಯಲ್ಲ, ಆ 4 ಲೇನ್ ಇರ್ತಕ್ಕಂಥ ರಸ್ತೆಗಳನ್ನ ಮೊದಲನೇ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಎರಡನೇ ಹಂತದಲ್ಲಿ ಉಳಿದ ರಸ್ತೆಗಳನ್ನ ಮಾಡ್ತೀವಿ. ಇದು ಮಾಡೋದ್ರಿಂದ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದೆ. ಒಂದು, ಎರಡನೇದು ಗುಂಡಿಗಳು ಬೀಳೋದು ಬಾಳಿಕೆ ಇದೆಯಲ್ಲ, ಇದು ಕನಿಷ್ಠ ಒಂದು 30 ವರ್ಷ ಬರ್ತದೆ. ಗುಂಡಿಗಳಿಲ್ದೇನೆ 30 ವರ್ಷ. ಈಗ ನಾವು ರಾಮಸ್ವಾಮಿ ಸರ್ಕಲ್ ಇಂದ ಇಲ್ಲಿವರೆಗೆ ಮಾಡಿದೀವಲ್ಲ, ಅದು 10 ವರ್ಷ ಆಗಿದೆ. ಈಗ ಇಲ್ಲಿವರೆಗೂ ಗುಂಡಿ ಬಿದ್ದಿಲ್ಲ. ಇದರಲ್ಲೂ ಕೂಡ 30 ವರ್ಷ, ಕನಿಷ್ಠ 30 ವರ್ಷ ಬಾಳಿಕೆ ಬರ್ತದೆ. ಹಿಂದೇನೂ ನಾವೇ ಮಾಡಿದ್ದು, ಈಗಲೂ ನಾವೇ ಮಾಡಿದೀವಿ. ಬಿಜೆಪಿಯವರು 2 ಟರ್ಮ್ ಅಧಿಕಾರದಲ್ಲಿದ್ರು ಕೂಡ ಒಂದೇ ಒಂದು ಕೆಲಸ ಮಾಡಿಲ್ಲ, ಏನೂ ಮಾಡಿಲ್ಲ. ಬಿಜೆಪಿಯವರು ಬರೀ ಮಾತಾಡೋದಷ್ಟೇ, ವಿರೋಧ ಮಾಡೋದಷ್ಟೇ, ಟೀಕೆ ಮಾಡೋದಷ್ಟೇ, ಸುಳ್ಳು ಪ್ರಚಾರ ಮಾಡೋದಷ್ಟೇ. ಬಿಜೆಪಿಯವರು ಏನು ಮಾಡಿಲ್ಲ. ನಾವೇ ಮೈಸೂರು ನಗರದಲ್ಲಿ ಇವತ್ತು ಆಗಿದವಲ್ಲ ಎಲ್ಲ ನಾವೇ ಮಾಡಿರೋದು. ಮೈಸೂರಿನಲ್ಲಿ ಒಳಚರಂಡಿ ಇದೆಯಲ್ಲ, ಅದಕ್ಕೂ ಕೂಡ ದುಡ್ಡು ಕೊಟ್ಟಿದ್ದೀವಿ. ಸರ್, ಒಳ್ಳೆ ಕಡೆ ಎಲ್ಲ ರಸ್ತೆಗಳು ಆಗಿದಾವೆ, ಬಿಲ್ಡಿಂಗ್ ಆಗಿದಾವೆ. ಬಟ್ ಇನ್ನೊಂದು ಪ್ರಾಬ್ಲಮ್ ಇದೆ. ನ್ಯಾಷನಲ್ ಬಿಲ್ಡಿಂಗ್ ಒಂದು ದೇವರಾಜ್ ಮಾರ್ಕೆಟ್ ನಿಮ್ ಕಾಲದಲ್ಲಿ ನಾವು ಮಾಡಬೇಕು ಅಂತೇನೆ 2 ಸಾರಿನೂ ಪ್ರಯತ್ನ ಮಾಡಿದ್ವಿ. ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಪ್ರಯತ್ನ ಪಟ್ಟೆ. ಅವರು ದೇವರಾಜ ಮಾರ್ಕೆಟ್ ಮತ್ತು ಲ್ಯಾನ್ಸ್ಟೋನ್ ಬಿಲ್ಡಿಂಗ್ ಅದನ್ನ ಮಾಡಲೇಬೇಕು ಅಂತೇಳಿ ಮಾಡಿದೆ. ಆದ್ರೆ ಕೋರ್ಟ್ ಮೆಟ್ಲೇಬೇಕು. ಸೊ ಮತ್ತೆ ಹೆರಿಟೇಜ್ ಬಿಲ್ಡಿಂಗ್ಗಳು, ನಾನು ಕೂಡ ಹೆರಿಟೇಜ್ ವಿನ್ಯಾಸ ಹಾಗೇ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ.
ಆದ್ರೂ ಕೂಡ ಮಾಡಿ ಕನ್ವಿನ್ಸ್ ಮಾಡಕ್ ಆಗ್ತಿಲ್ಲ ಸರ್ ಅಂತ ನೀವು ಅಲ್ಲ ನೀವು ಚೀಫ್ ಮಿನಿಸ್ಟರ್ ಆಗಿದ್ದಾಗಲೇ ಮಾದೇವಪುರ ಇದ್ದಾಗ ಈ ಕೆಲಸ ಆಗ್ಬೇಕಿಲ್ಲ ಅಂದ್ರೆ ಆಗಲ್ಲ. ಯಾಕಂದ್ರೆ ಮಾರ್ಕೆಟ್ ವಿಚಾರದಲ್ಲಿ ಬಹಳ ಸಮಸ್ಯೆ ಇದೆ ಸರ್. ಅದು ಆಗ್ಬೇಕು ಅನ್ನೋದು ತಾವು ಮುತುವರ್ಜಿ ವಹಿಸಿ ಅಂತ. ಮುತುವರ್ಜಿ ವಹಿಸ್ತಾ ಇದ್ದೀನಿ. ಸರ್ ನಮ್ಮ MLA-ಗಳು ಕೂಡ ಮುತುವರ್ಜಿ ವಹಿಸ್ತಾ ಇದ್ದಾರೆ. ನಾವು ಮಾಡೇ ಮಾಡ್ತೀವಿ. ಫೈರ್ ಬ್ರಿಗೇಡ್ ಒಂದು ರೆಡಿ ಮಾಡಿಸ್ಕೊಡಿ. ಫೈರ್ ಬ್ರಿಗೇಡ್ ಬಿಲ್ಡಿಂಗ್ ಒಂದು ಫೈರ್ ಬ್ರಿಗೇಡ್ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆ. ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ. ಅದು ಹೆರಿಟೇಜ್ ಬಿಲ್ಡಿಂಗ್ ಅಂತ. ಬಿಡದಿ ಟೌನ್ಶಿಪ್ ಅಲ್ಲಿ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ ಸರ್. ಕುಮಾರಸ್ವಾಮಿ ಬಿಲ್ಡಿಂಗ್ ಕೆಲಸ ಮಾಡ್ತಾ ಇದ್ದೀರಿ ಅಂತ ಸರ್.